ಏನು ಅಂತ ನಮಗೆ ಮಂಗಳವಾರ ಗೊತ್ತಾಯ್ತು. ನಮಗೆ ಮಂಗಳವಾರ 9:30 ನಮ್ಗೆ ಗೊತ್ತಾಯ್ತು. ನಾಗಮ್ಮ ಅವರು ನಮ್ಮ ತಮ್ಮ. ಏನು ಹೆಸರು ಅವ್ರದ್ದು? ಅವರು ಇವನು ವೆಂಕಟೇಶ ಅಂತ, ವೆಂಕಟಸ್ವಾಮಿ ಅಂತ. ಏನಾಗಿತ್ತವ ಅವ್ರಿಗೆ ಈ ಥರ ಇದು ಹೆಂಡ್ತಿಗೆ ಊರಿಗೆ ಅಲ್ಲಿ ಅದ್ಯಾವುದೋ ಊರು ಕರ್ಕೊಂಡೋಗಿದ್ರು. ಕರ್ಕೊಂಡೋಗ್ಬಿಟ್ಟು ಆ ಊರ ಹೆಸರು ನಂಗೆ ಬರಲ್ಲ ನನಗೆ. ಆ ಊರು ಅಲ್ಲಿ ಕರ್ಕೊಂಡೋಗ್ಬಿಟ್ಟು ಚಿರತೆ ಹಿಡ್ಕೊಂಡು ಹೊಂಟೋಗೈತೆ ನಿನ್ನ ತಮ್ಮನ್ನ ಬಾಕ ಅಂತ 9:30 ಫೋನ್ ಮಾಡಿದ್ರು. ನಾನು ಇದ್ಕೊಂಡು ಯಾಕೆ ಚಿರತೆ ಹಿಡ್ಕೊಂಡೋಗಿಲ್ಲ, ಏನು ಹಿಡ್ಕೊಂಡೋಗಿಲ್ಲ, ನೀನೇನೋ ಮಾಡಿದ್ದೆ ಕಣವ, ಬತ್ತೀನಿ ಇರು ಅಂತ ನೈಸಲ್ಲೇ ಮಾತಾಡಿದೆ ನಾನು. ಅಲ್ಲಿಗೆ ಹೋದ್ಮೇಲೆ ಹೋಯ್ತಾನೆ ಅಕ್ಕ ನೀನು ಇಲ್ಲಿ ಚಿರತೆ ಇರೋ ಜಾಗಕ್ಕೆ ಬರಬೇಡ, ಸ್ಟೇಷನ್ ಹತ್ರ ಬಂದ್ಬಿಟ್ಟು ನನಗೆ 15 ಲಕ್ಷ ಕೊಡ್ತಾರೆ, ಪೊಲೀಸರ ಕೊಟ್ಬಿಟ್ಟು ಹೊಂಟೋಗೋಣ ನಾವು ಅಂತಂದು. ಬಂದರೆ ಮಾತ್ರ ಹಿಂಗೆ ತುಳ್ದಾಕ್ಬಿಡ್ತೀನಿ, ನೀನು ಅಲ್ಲಿ ಬಂದರೆ ನಿನ್ಗೆ ಏನಾರು ಬೇಕಾ ಏಟು ಗಿಟು, ಬತ್ತೀನಿ ನೀನು ಇರೋ ಜಾಗಕ್ಕೆ ಬತ್ತೀನಿ ಇರು ಅಂತಂದೆ. ಆಯಿತು ಬಾಕಾದ್ರು. ಆಮೇಲೆ ಅಲ್ಲಿಗೆ ಹೋಗ್ಬಿಟ್ಟು ಸ್ಟೇಷನ್ ಹತ್ರ ಮೇಡಮ್ನ ಹತ್ರ ಹೇಳ್ದಂಗೆ ಹಿಂಗೆ ಹೇಳ್ತಾವ್ರೆ ಮೇಡಮ್ ಅಂತ. ಅಲ್ಲೋಗಿದ್ದು ವಿಷ ಹಾಕಿ ಸಾಯಿಸವಳೆ. ಅದೇಂಗೆ ಗೊತ್ತಾಯ್ತು, ಅವರೇ ಪೊಲೀಸರೇ ಹೇಳಿದ್ರು ನಮಗೆ. ಇವಾಗ ವಿಷ ಹಾಕಿ ಇಟ್ಟು ಕಲಿಸ್ಬಿಟ್ಟು ಗಿಡಕ್ಕೆ ಹೊಡಿತಾರಲ್ಲ ಔಷಧಿ, ಅದು ಹಾಕಿ ಕಲಸಿ ಊದವಳಂತೆ. ಅವಳೇ ಹೇಳಿದ್ಲಂತೆ. 2 ಬಿಗದ ಮೇಲೆ ಅವರೇ ಊದಿ ಇದು ಮಾಡವ್ರೆ. ಆ ಥರ ಮಾಡವ್ರೆ ಸರ್, ಅಷ್ಟೇ ನಮಗೆ. ಅಂದರೆ ಈಗ ಮದುವೆ ಆಗಿ ಎಷ್ಟು ವರ್ಷ ಆಗಿತ್ತು? ಮದುವೆ ಆಗಿತ್ತು 25 ವರ್ಷ ಆಗಿತ್ತು ಸರ್. 25 ವರ್ಷ. ಇವ್ರ ಮಗ ದೊಡ್ಡ ಮಗ, ಚಿಕ್ಕ ಮಗ ಅಲ್ಲವ್ರೆ ಮನೆ ಊರೆಲ್ಲ. ಇಬ್ರು ಗಂಡು ಮಕ್ಕಳು. ಗಂಡನ ಮೇಲೆ ಯಾಕೆ ಅಷ್ಟಿದು? ಏನು ಅವಳಿಗೆ ಒಂಥರ ಚೆಂಗ್ಲು ಒಂದು ಸ್ವಲ್ಪ ಇತ್ತು, ಚೆಂಗ್ಲಿತ್ತು ಅವಳಿಗೆ. ಬೇರೆ ಗಂಡಸೂರ ಮೇಲೆ ಚೆಂಗ್ಲು ಇತ್ತು. ನಾನು 2 ಸತಿ ಪತ್ತೆ ಮಾಡಿ 2 ಸತಿ ಇದು ಮಾಡಿ ಅವಳು ಬುದ್ಧಿ ಹೇಳಿ ಊರು ಕಳಿಸಿದ್ದೆ. ಇನ್ನು 3ನೇ ಸತಿಗೆ ಈ ಥರ ಮಾಡವಳೆ. ಅವನು ತೋಟದ ಕೆಲಸನೇ ಮಾಡ್ತಾ ಇದ್ದ. ಒಂದು ಬೀಡಿ ಒಂದು ಕುಡಿತಾ ಇದ್ರು, ಒಂದು ಕುಡ್ತಾ ಇಲ್ಲ, ಏನಿಲ್ಲ ಸರ್. ಈಗ ಅವರು ಸ್ಟಾರ್ಟಿಂಗ್ ನಿಮ್ಗೆ ಫೋನ್ ಮಾಡಿದಾಗ ಏನಂತ ಹೇಳಿದ್ರು ನಿಮ್ಗೆ? ಅವರು ಯಾರು? ನಿಮ್ಗೆ ಇವರು ತಮ್ಮನ ಹೆಂಡ್ತಿ ಹಿಂಗೆ ಚಿರತೆ ಹಿಡ್ಕೊಂಡು ಹೊಂಟಾಗೈತಕ್ಕ, ನಿನ್ನ ತಮ್ಮನ್ನ ಬಾ ಅಂತಂದ್ರು. ನಾನು ಇತ್ಕೊಂಡು ಯಾಕೆ ಚಿರತೆ ಅವಳ ಮೇಲೆ ಅನುಮಾನ ಇತ್ತು ಫಸ್ಟಿಂದ ಅವಳಿಗೆ. ಯಾಕೆ ಚಿರತೆ ಹಿಡ್ಕೊಂಡು ಹೋಗಿಲ್ಲ, ಏನು ಹಿಡ್ಕೊಂಡು ಹೋಗಿಲ್ಲ, ನಿಮ್ಗೆ ಬತ್ತೀನಿ ಮಾಡ್ತೀನಿ ಅಂತ ಇಷ್ಟ ಅಂದೆ. ಅಲ್ಲಿ ಚಿರತೆ ಹೆಂಗೆ ಹಿಡ್ಕೊಂಡು ಹೋಯ್ತು ಏನು ಅಂತ ನಿಮ್ಮ ಕತೆ? ಇಲ್ಲಿ ಬತ್ತು ಗೊರ್ಗೊರಂತೂ ಹಿಡ್ಕೊಂಡು ಹೊಂಟಾಯ್ತು. ಹಿಡ್ಕೊಂಡಾಯ್ತು. ಆ ಮನೆ ಬಾಕ್ಲತ್ರನೇ, ಮನೇನು ತೋರಿಸ್ತಾಳೆ. ಗೊರ್ಗೊರಂತೂ ಹಿಡ್ಕೊಂಡಾಯ್ತು ಅಂತಾಳೆ. ರಾತ್ರಿ ಭಾನುವಾರ ಹುಣ್ಣಿಮೆ ದಿವಸ ಆಗಿರೋದು, ಇದು ಭಾನುವಾರ ಆಗಿರೋದು. ಅವಳು ಬೆಳಿಗ್ಗೆನೆ ಎಲ್ಲ ಸುಟ್ಟಿ ಇದು ಮಾಡಿಬಿಟ್ಟವಳೆ. ಒಂದು ಸ್ವಲ್ಪ ಅರ್ಧ ಐತಲ್ಲ, ಭಾನುವಾರ ನೈಟು ಎಲ್ಲ ಸುಟ್ಬಿಟ್ಟವಳೆ. ಅರ್ಧ ಐತಲ್ಲ, ಭಾನುವಾರ ಮಧ್ಯಾಹ್ನ ಸುಡ್ತಾ ಇದ್ಲಂತೆ, ಸೋಮವಾರ ಮಧ್ಯಾಹ್ನ ಸುಡ್ತಾ ಇದ್ಲಂತೆ. ಅದು ಇದು ಹೊಗೆ ಓಡ್ತಾ ಇತ್ತಲ್ಲ, ಅವಾಗ ಅವರು ಅಕ್ಕಪಕ್ಕ ಇರೋರು ನಮ್ಮ ತಮ್ಮನೇ ತಿಪ್ಪೆಲೆ ಸುಡ್ತಾ ಇದ್ಲಂತೆ. ಏನು ಸುಡ್ತಾ ಇದ್ದಿರೋದು ಅಂತ ಕೇಳೋದಕ್ಕೆ, ಇಲ್ಲ ನಮ್ಮ ಕಸ ಗಿಸ ಎಲ್ಲ ಸೇರಿ ಎಲ್ಲ ಓನರ್ ಹೇಳವ್ರೆ, ಕಸ ಎಲ್ಲ ಸೇರಿ ಅದೆಲ್ಲ ಸುಟ್ಬಿಡು ಅಂತ ಹೇಳವ್ರೆ ವೆಂಕಟೇಶಪ್ಪ ನಮ್ಮ ಯಜಮಾನ್ರಿಗೆ ಅಂತ ಹೇಳಿದ್ರಂತೆ. ಸರಿ ಅಂದ್ಬಿಟ್ಟು ಇವ್ರೇನು ಮಾಡೋ ಹೊಂಟೋಗಾರ ಅವ್ರು ಹೋಗಂಟ ನಿಂತವಳಂತೆ ಅಲ್ಲಿ ದಾರಿಲಿ. ಆಮೇಲೆ ಬಂದು ಎಲ್ಲ ತಳ್ಳಿ ಎಲ್ಲ ಮಾಡಿ ಬಟ್ಟೆ ಅವಳು ಸೀರೆ ಗೀರೆ ಎಲ್ಲ ಹಾಕಿ ಸುಟ್ಬಿಟ್ಟವಳು. ಪೈಪು ಒಂಥರ ಕಪ್ಪು ಥರ ಪೈಪ್, ನೀರು ಪೈಪ್ ಬರ್ತಾವಲ್ಲ ಕಪ್ಪು ಥರ, ಅದ್ರಲ್ಲಿ ಸುಟ್ಟವಳೆ ಎಲ್ಲ ಇದು. ಆ ಥರ ಮಾಡವಳೆ ಸರ್. ಅದೇ ಇದೇ ಗೊತ್ತಾಗಿದ್ದು ಪೊಲೀಸರು ಇವರು ಫಾರೆಸ್ಟ್ ಅವ್ರು ಬರ್ತಾರಲ್ಲ, ಬಂದು ನಮಗೂ ಬೆಳಗ್ಗೆನೂ ಫೋನ್ ಮಾಡಿದ್ರು. 9:30 ಫೋನ್ ಮಾಡಿದ್ರು. ಅವಳು ಫೋನ್ ಮಾಡಿ ಇಟ್ಟಾಗ ಇನ್ನೊಂದು ಸತಿ ಫೋನ್ ಮಾಡಿದ್ದೆ. ಅವಳೇ ಫೋನ್ ಮಾಡಿದ್ಲು. ಏನಮ್ಮ ಹೆಂಗಾಯ್ತು ಏನಾಯ್ತು ಅಂದ್ರೆ, ಇಲ್ಲಕ್ಕ ಫಾರೆಸ್ಟ್ ಅವ್ರು ಇಲ್ಲೇ ಅವರೇ, ಫಾರೆಸ್ಟ್ ಅವ್ರ ಹತ್ರ ಮಾತಾಡಿದೆ. ಸರ್ ಬರ್ತಾಯಿದ್ದೀವಿ ಸರ್, ನೀವೇನು ಇದು ಮಾಡಬೇಡ್ರಿ, ಬರ್ತಾಯಿದ್ದೀವಿ, ಬರ್ರಿ ನಾವು ಹುಡುಕ್ತಾ ಇದ್ದೀವಿ ಅಂತಂದರು. ಅವರು ಫಸ್ಟೇ ಪೊಲೀಸವ್ರಿಗೆ ಹೇಳ್ಬಿಟ್ಟವ್ರೆ, ಹಿಂಗೆ ಸಿಕ್ಕೈತೆ, ಈ ಅಮ್ಮನೆ ಮಾಡಿರೋದು ಅಂತ ಅವ್ರಿಗೆ ಪೊಲೀಸರು ಏನು ಮೇಡಮ್ ಈ ಥರ ಮಾಡಿದವಳೆಲ್ಲ ಸರಿನಾ ಅಂತ ಅಂದರೆ, ಇಲ್ಲಮ್ಮ ನೀವೇನು ಮಾತಾಡಬೇಡ್ರಿ, ನಮ್ಗೆ ಗೊತ್ತಾಯಿತು, ಸುಮ್ಮನೆ ಇರ್ರಿ, ನಾವು ಹೇಳ್ತೀವಿ ಅಂತಂದ್ಬಿಟ್ಟು ಅವರು ಇದು ಮಾಡಿರೋದು. ಹೊಡೆದ ಮೇಲೆ ಹೇಳ್ಬಿಟ್ಟಿರೋದು. ಆವಾಗ ಹೊಡೆಯೋ ಗಂಟನೂ ಚಿರತೆ ಹಿಡ್ಕೊಂಡೋಯ್ತು, ಹುಲಿ ಹಿಡ್ಕೊಂಡೋಯ್ತು, ಸಿಂಹ ಹಿಡ್ಕೊಂಡೋಯ್ತು ಅಷ್ಟು. ಹೇಳ್ಕೊಂಡೋಗಿ ದಾರಿನೇ ಐತೆ. ಎಳ್ಕೊಂಡೋಗಿ ರಕ್ತ ಟವಲ್ಗೆಲ್ಲ ಸೀಟಿ ವಾಂತಿ, ವಿಷ ಕುಡ್ದಿದ್ದಕ್ಕೂ ವಾಂತಿ ಮಾಡ್ಬಿಟ್ಟವನೆ. ಅದು ಬಾಯಿಗೆ ಬಟ್ಟೆ ಏನೋ ತುರ್ಕ್ಬಿಟ್ಟವಳೆ, ಕೈ ಹಿಂಗೆ ಕಟ್ಬಿಟ್ಟವಳೆ, ಹಿಂಗೆ ಹಾಕಿ ಕಟ್ಬಿಟ್ಟವಳೆ, ಕಾಲು ಕಟ್ಬಿಟ್ಟು ಇವೆಲ್ಲ ಕಣ್ಣು ಗಿಣ್ಣು ಏನು ತಲೆ ಏನು ಇರಲಿಲ್ಲ, ಕಾಲು ಕೈ ಯಾವ ಇರಲಿಲ್ಲ, ಎಲ್ಲ ಸುಟ್ಟಾಕ್ಬಿಟ್ಟವಳೆ. ಕೈ ಮಾತ್ರ ಹಿಂಗೆ ಕಟ್ಟಾಕಿರೋದಿತ್ತು, ಹಿಂಗಿತ್ತು, ಬಾಡಿ ಎಲ್ಲ ಸುಟ್ಟೋಗಿತ್ತು. ಗಂಡಸಲ್ಲ ಸರ್, ಗಂಡಸಲ್ವ ನಮ್ಗೆ. ನಮ್ಮ ತಮ್ಮ ಬೇಕಿತ್ತು ಸರ್. ಅವಳು ಏನು ಮಾಡಿದ್ರು ಅಲ್ಲಿಗೆ ಹೋಗಿ ಹೇಳ್ತೀವಿ ಸರ್ ನಾವು. ಅವಳು ಬಿಡಬಾರ್ದು ಅಷ್ಟೇ ನಮಗೆ. ನನ್ನ ತಮ್ಮಂಗೆ ಎಷ್ಟು ಹಿಂಸೆಯಿಂದ ಸತ್ನ ಗೊತ್ತಿಲ್ಲ ನಮಗೆ ಎಷ್ಟು ಹೊಟ್ಟೆ ಇರುತ್ತೆ. ಅವನೊಬ್ಬನೇ ಸರ್ ತಮ್ಮ ಇರೋದು. ಇವಾಗ ಒಬ್ಬ ಅಣ್ಣವನೇ.
ನಾನು ಹೆಣ್ಮಗಳು ನಾನೇ ಒಬ್ಳೆ. ಇಷ್ಟೆಲ್ಲ ಮಾಡಿಸ್ತಾ ಇದ್ದೀನಿ ಅಂದರೆ ನಾನೇ ಸರ್ ಅವಳು ಶಿಕ್ಷೆ ಕೊಡಿಸ್ತಾ ಇರೋದು. ಆದಾಗ ನೀವೆಲ್ಲಿದ್ರಿ ಸರ್ ನಾನು ಮೈಸೂರಲ್ಲೇ ಇದ್ದೆ. ಈ ಘಟನೆ ಆದಾಗ ನನಗೆ ನಮ್ಮ ಇವರು ನನಗೆ ಅತ್ತೆ ಆಗಬೇಕು, ಅತ್ತೆಯವರು ಫೋನ್ ಮಾಡಿ ತಿಳಿಸಿದ್ರು, ಈ ಥರ ನಮ್ಮ ಚಿಕ್ಕಮ್ಮ ಹುಲಿ ಇಟ್ಕೊಂಡೋಗೋ ಚಿಕ್ಕಪ್ಪನ ಅಂತ ಫೋನ್ ಮಾಡಿ ಹೇಳವ್ರೆ, ಬಾ ನೀನು ಅಂತ. ಅವಾಗ ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ, ಇಲ್ಲೇ ಕೆಲ್ಸಕ್ಕೆ ಹೋಗೋದು, ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ. ಹಾಗೆ ಆಯಿತು ಸರಿ ಆಯಿತು ಹೋಗೋಣ ಅಂದ್ಬಿಟ್ಟು ಕ್ಯಾರ್ ಮಾಡ್ಕೊಂಡು ಅಲ್ಲಿಗೆ ಹೋದೋ. ಅಲ್ಲಿ ಹೋದ ತಕ್ಷಣವೇ ನಡೀತು ಇಲ್ಲಿ ಘಟ ಹಿಂಗೆ ಅಲ್ಲಿಗೆ ಹೋದ ತಕ್ಷಣ ಏನೋ ನಮ್ಮ ಚಿಕ್ಕನ್ ಫೋನ್ ಮಾಡಿದೆ. ನನ್ನ ಅವ್ರದ್ದು ನಂಬರ್ ಇರಲಿಲ್ಲ, ನಂಬರ್ ಇಸ್ಕೊಂಡು ಫೋನ್ ಮಾಡಿದೆ ಮೊದಲೇ ಏನಾಯಿತು ಅಂತ. ನಮ್ಮ ಚಿಕ್ಕಮ್ಮ ನನಗೆ ಫೋನ್ ಮಾಡಿ ಹೇಳ್ತು, ಈ ಥರ ಹುಲಿ ಇಟ್ಕೊಂಡು ಹೋಗೋದೆ, ಬಾ ಬೇಗ ಅಂತ. ಸರಿ ಅಲ್ಲೇ ಇರೋ ಬರ್ತೀನಿ ಅಂತ ಹೇಳ್ತು ನನಗೆ. ನಾವು ಇವ್ರನ್ನ ಕಾರ್ ಮಾಡ್ಕೊಂಡು ಹೋಗೋಷ್ಟಕ್ಕೆ ಒಂದು ಮೂರು ಆಗಿಬಿಟ್ಟಿತ್ತು. ಮಂಗಳವಾರ ಬೆಳಗ್ಗೆ 9 ನನಗೆ ತಿಳಿಸಿದ್ದು. ಅಲ್ಲಿ ಹೋಗೋಷ್ಟು 3 ಆಗಿತ್ತು. ಅಲ್ಲಿ ಕೇಳಿದೆ, ಅಲ್ಲಿ ಸ್ಪಾಟಲ್ಲಿ ಹೋಗ್ಬಿಟ್ಟು ಅಲ್ಲಿ ಕೇಳ್ದೋ ಏನಾಯಿತು ಅಂತ. ತೋಟದ ಮನೆ ಹತ್ರ ಹೋದೋ ಏನಾಯಿತು ಅಂತ. ಇಲ್ಲಿ ಚಿರತೆ ಹುಲಿ ಇಟ್ಕೊಂಡೋಯ್ತು, ಹಿಂಗೆ ಟವಲ್ ಬಿದ್ದಿತ್ತು, ಹಿಂಗೆ ಸ್ಲಿಪ್ಪರ್ ಇಲ್ಲಿ ಬಿದ್ದಿತ್ತು, ಅಲ್ಲೆಲ್ಲ ತೋರಿಸಿದ್ಲು. ನಮಗೆ ಮೊದಲೇ ಇವಳು ಅನುಮಾನ ಇತ್ತು, ಈ ಥರ ಎಲ್ಲ ಮಾಡ್ತಾಳೆ ಅಂತ ಮೊದಲೇ ಅನುಮಾನ ಇತ್ತು. ಮೊದಲು 2-3 ಸಲ ಓಡೊಂಡೋಗಿದ್ಲು ಸರ್ ಇವಳು ಗಂಡನ್ನ ಇದು ಮಾಡ್ಕೊಂಡು ಬೇರೆ ಇದು ಮಾಡ್ಕೊಂಡು ಓಡೊಂಡೋಗಿದ್ರು. ಆವಾಗ ಇಟ್ಕೊಬಂದು ನಮ್ಮ ಅತ್ತೆನೇ ಇಟ್ಕೊಬಂದು ಸರ್ಚ್ ಮಾಡಿ ಇಟ್ಕೊಬಂದು ಇವ್ರ ಜೊತೆ ಇದ್ದರು. ಆವಾಗ ನಮ್ಮ ಡೌಟ್ ಬಂತು, ಮಿಸ್ಸಿಂಗ್ ಕೇಸ್ಗೂ ಕಂಪ್ಲೇಂಟ್ ಕೊಟ್ಟು ಹುಡುಕ್ದು. ಅಕ್ಕಪಕ್ಕ ಎಲ್ಲ ನೋಡ್ದೋ, ಅಕ್ಕಪಕ್ಕವ್ರನ್ನೆಲ್ಲ ಕೇಳ್ದೋ, ಸರ್ ಇವರು ಹೆಂಗೆ ಇದು ಅಕ್ಕಪಕ್ಕವರೆಲ್ಲ ಇಲ್ಲಿ ಹುಲಿ ಬಂದಿತ್ತ ಚಿರತೆ ಸರ್ ಯಾವುದೇ ಕಾರಣಕ್ಕೂ ಇಷ್ಟು ವರ್ಷ ಅಲ್ಲೇ ಹೊಸವಿದ್ವಿ, ಯಾವುದೇ ಕಾರಣಕ್ಕೂ ಯಾವುದು ಹುಲಿನೂ ಇಲ್ಲ. 12 ಗಂಟೆ ರಾತ್ರಿ 1 ಗಂಟೆ ರಾತ್ರಿ ನಡೀತೀವಿ, ತಿರುಗಾಡ್ತೀವಿ, ಇಲ್ಲಿ ಕುಡಿದ್ಬಿಟ್ಟು ಬೇಕಾದ್ರೆ ಇಲ್ಲೆಲ್ಲ ಸುತ್ತಾಡ್ತೀವಿ, ಏನೂ ಪ್ರಾಬ್ಲಮ್ ಏನೂ ಇಲ್ಲ, ಯಾವ ಹುಲಿ ಇಲ್ಲ, ಏನೂ ಚಿರತೆ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಅಕ್ಕಪಕ್ಕವ್ರನ್ನೆಲ್ಲ ಕೇಳಿದಾಗ ಅವರು ಹಂಗೆ ಅಂದರು. ಅಲ್ಲೆಲ್ಲ ಗ್ರಾಮಸ್ಥರು ಇರ್ತಾರೆ ಸರ್, ಅಲ್ಲೆಲ್ಲ ಕೇಳ್ದ ವಿಚಾರಿಸ್ತಾ ಹಂಗೆ ಅಂದರು ಸರ್. ಡೌಟ್ ಬಂದಿಲ್ಲ ಸರ್, ಮೊದಲೇ ಇತ್ತು ಈ ಥರ ಮಾಡಿರ್ಬೋದು ಅಂತ, ಮೊದಲೇ ಇತ್ತು. ಏನೋ ಇವರೇ ನಮ್ಮ ಚಿಕ್ಕಮ್ಮ ಈ ಥರ ಮಾಡಿರ್ಬೋದು ಅಂತ, ಈ ಥರ ಮಾಡಿರ್ಬೋದು ಅಂತಲ್ಲ, ಇವಳೇ ಎಲ್ಲ ಸಿಕ್ಬಿಟ್ಟಿರು ನಮಗೆ ಪತ್ತೆ ಕಟ್ಟಿ ತರಬೇಕು ಅಂತ ಹೇಳ್ದ. ಆಮೇಲೆ ಅಲ್ಲಿ ಕೇಳಿದಾಗ ಗ್ರಾಮಸ್ಥರೆಲ್ಲ ಕೇಳಿದಾಗ ಮೊದಲೇ ಇನ್ನು ವೆರಿಫಿಕೇಷನ್ ಮಾಡ್ಕೊಂಡಳೆ ಸರ್. ಈ ಥರ ಹುಲಿ ತಗೋದ್ರೆ ಎಷ್ಟು ಕೊಡ್ತಾರೆ, ಚಿರತೆ ತಗೋದ್ರೆ ಎಷ್ಟು ಕೊಡ್ತಾರೆ ಅಂತ ಎಲ್ಲ ಕೇಳೋಳೆ ಊರಲ್ಲಿ. ಆಮೇಲೆ ಕೇಳ್ಕೊಂಡು ಪ್ಲ್ಯಾನಿಂಗ್ ಮಾಡಿಕೊಂಡು ಇದು ಮಾಡ್ಕೊಂಡು ಹೇಳ ಸರ್ ಅವಳು ದುಡ್ಡಾಸೆಗೆ ಮಾಡ್ಕೊಂಡೆ ಹೇಳಿ. ಹಾಂ ಸರ್, ಈಗ ಹುಲಿ ಚಿರತೆ ಆ ಕಡೆ ಎಲ್ಲ ಆದಿವಾಸಿಗಳಲ್ವ ಸರ್, ನಾಗರಹೊಳೆ ಸರ್ ಎಲ್ಲ ಆದಿವಾಸಿಗಳಲ್ವ. ಈಗ ಅಲ್ಲೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇಷ್ಟು ಪರಿಹಾರ ಸಹಾಯಧನ ಕೊಡ್ತಾರಲ್ವ, ಅದಕ್ಕೋಸ್ಕರ ಮೊದಲೇ ಪ್ಲ್ಯಾನ್ ಮಾಡಿಕೊಂಡು ಇವ್ರನ್ನ ಈ ಥರ ಸಾಯಿಸ್ಬಿಟ್ಟು ಈ ಕಡೆ ಹುಲಿ ತಗೊಂಡಂದು ಪತ್ತೆ ಹಚ್ಬಿಟ್ರೆ 25 ಲಕ್ಷ 15 ಲಕ್ಷ ಪರಿಹಾರ ಕೊಡ್ತಾರೆ. ಆ ದುಡ್ಡಲ್ಲಿ ಇವಳು ಮಜಾ ಮಾಡ್ಬೋದು, ಏನೋ ಮಾಡ್ಬೋದು ಅಂತ ಪತ್ತೆ ಹಚ್ಚಿರೋದು ಸರ್. ಇಂಥೊಳಗೆ ಯಾವುದೇ ಕಾರಣಕ್ಕೂ ಹೊರಗಡೆ ಬರ್ಬಾರ್ದು ಸರ್. ನೀವೇ ಸ್ವಂತ ಗಂಡನ್ನೇ ಈ ಥರ ಮಾಡಿ ಹಿಂಸೆ ಕೊಟ್ಟು ಸಾಯಿಸೋಳಂದ್ರೆ ಇನ್ನು ಮಕ್ಕಳನ್ನ ಸಾಯಿಸಲ್ವಾ, ಇನ್ನು ಸಂಬಂಧಿಕರು ಸಾಯಿಸಲ್ವಾ, ಅಕ್ಕಪಕ್ಕವ್ರನ್ನ ಸಾಯಿಸಲ್ವಾ? ಇಂಥ ಸರ್ ಇಬ್ಬರು ಮಕ್ಕಳು ಸರ್, ಇಬ್ಬರು ಮಕ್ಕಳು ಸರ್. ಏನು ಹೇಳ್ತೀರಾ ಅವ್ರಿಗೆ? ಯಾವ ಶಿಕ್ಷೆ ಸರ್ ಈಗ ಹೊರಗಡೆಗೇನೆ ಬರಬಾರ್ದು ಸರ್, ಇವಳಿಗೆ ಜೀವಾವಧಿ ಶಿಕ್ಷೆ ಆಗ್ಬೇಕು ಸರ್ ಇವಳಿಗೆ. ಇಂಥ ಹೆಂಗ್ಸನ್ನ ಬಿಟ್ಟರೆ ಇವಳನ್ನ ನೋಡ್ಕೊಂಡು ಇನ್ನು ಕೆಲವೊಬ್ರು ಹೆಂಗಸ್ರನ್ನ ಇದು ಮಾಡ್ತಾರೆ ಸರ್, ಇನ್ಸ್ಪಿರೇಷನ್ ಆಯ್ತಾರೆ ಅವ್ರಿಗೆ ಸರ್. ವೆಂಕಟೇಶ್. ಹಾಂ ಸರ್.